I have shot a man. What? ತ್ರಿವೇದಿ, ನಾನು ಅವಟ್ಟಿ ಕೇಸ್ ಸಿಕ್ಕಿದೆ ನಿನ್ಗೆ. RC ಕಮ್ಯುನಿಟಿ ಆ ಸಮಯದಲ್ಲಿದ್ದ ತುಂಬನೇ ದೊಡ್ಡ ಡಿಫೆನ್ಸ್ ಲಾಯರ್ ಕಾಲ್ ಕಂಡಾಲವಾಲನ ಭೇಟಿ ಮಾಡಿದ್ರು. ಪ್ರಶ್ನೆ ಕಮಾಂಡರ್ ನಾನಾವಟಿದಲ್ಲ, ಪ್ರಶ್ನೆ ಇಂಡಿಯನ್ ನೇವಿದಿದೆ, ಅದರ ಮರ್ಯಾದೆದು ಮತ್ತು ದೇಶದ ರಕ್ಷಣೆ ಕೂಡ. ಸೊ ನೇರವಾಗಿ ಹೇಳಿ, ಇದೊಂದು ಆರ್ಡರ್ ಅಂತ. ತ್ರಿವೇದಿ ಅವರೇ, ಇವರ ನೇವಲ್ ಕಸ್ಟಡಿ ರಿಕ್ವೆಸ್ಟ್ ನಾನು ಗ್ರಾಂಟ್ ಮಾಡ್ತೀನಿ. ನನ್ನ ಎಂಟ್ರಿ ಈಗ ಆಗಬೇಕಾಗಿತ್ತು. The newspaper sales have been terrible. I'm this close to getting fired. Huh. What a country. Apparently, ನಾನು ಎಲ್ರಿಗೂ ತುಂಬ ಕೆಟ್ಟವಳು. ಇದಕ್ಕೂ ನನ್ನ ತಮ್ಮನಿಗೂ ಏನು ಸಂಬಂಧ ಇದೆ? I'll explain you. ಓಕೆ, ಒಮ್ಮೆ ಕಪ್ಪು ಜನ ಮೈನಾರಿಟಿ, ಕೆಲವೊಮ್ಮೆ ಬೇರೆಯವರು. ಆದರೆ ವುಮೆನ್ ನಾವು ಯಾವಾಗಲೂ ಮೈನಾರಿಟಿ ಇದ್ದೀವಿ ಇರ್ತೀವಿ. ದಿಸ್ ಕೇಸ್ ಹ್ಯಾಸ್ ಬಿಕಮ್ ಆಲ್ ಅಬೌಟ್ ಮ್ಯಾನ್ಸ್ ಈಗೋ, ದೆನ್ ಆಲ್ ಅಬೌಟ್ ದಿಸ್ ಬಿಗ್ ಬಾಯ್ಸ್, ದ ನೇವಿ, ದ ಮೀಡಿಯಾ, ಹೂ ಲವ್ ಕಾವಾಸ್. ನನ್ನ ತಮ್ಮನೂ ಬಿಗ್ ಬಾಯ್ ಆಗಿದ್ದ. ಇದ್ದ. ಟೆಲ್ ಮಿ ಸಮಥಿಂಗ್. ಈಸ್ ಹಿ ಗೋಯಿಂಗ್ ಟು ಏಬಲ್ ಟು ಪ್ರೊಟೆಕ್ಟ್ ಹಿಮ್ಸೆಲ್ಫ್ ಮೀಡಿಯಾ ಮುಂದೆ, ಜನಗಳ ಮುಂದೆ, ಕೋರ್ಟಲ್ಲಿ? ಇಲ್ಲ ತಾನೆ? ವಾಟ್ ಡು ಐ ಡು? Prepare for war. First step, a better lawyer. ನಿನ್ನ ಈ ಮಾಮೂಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್, he is useless. You need someone who will play the same game the way they do. Media and politics will influence the one thing that was from this mess, the judiciary. ಮೇಡಮ್, ನಾನು ಚಂದು ಹತ್ರ ಹೆಸರಿಟ್ಬೇಡಿ, ಒಂದು ಏನೂ ಆಗಲ್ಲ ಅವನ ಕೈಯಲ್ಲಿ. ನಾವು ಈ ಕೇಸ್ ಗೆಲ್ಬೇಕು ಅಂದ್ರೆ ವಿ ನೀಡ್ ಅ ಲಾಯರ್ ಹೂಸ್ ಅ ಫಾಕ್ಸ್ ಇನ್ ಅ ಲಾಯರ್ ಸೂಟ್. ಮೇ ಬೇಟಾ, ಸಮಾಧಾನ ಮಾಡ್ಕೋ. ಅಣ್ಣ ಪ್ರತಾಪ್, ಸಲ್ಮಾ, ನಾನಿಲ್ಲೊಬ್ಳೆ ಅನಾಥಲಾಗ್ಬಿಟ್ಟೆ ಪ್ರತಾಪ್. ಇಲ್ಲ ಮಕ್ಕಳು, ರೆಫ್ಯೂಜಿ ಕ್ಯಾಂಪಲ್ಲಿ ಎಷ್ಟೊಂದು ಮಕ್ಕಳನ್ನ ಪ್ರೇಮ್ ಸ್ಕೂಲಿಗೆ ಕಳಿಸಿದ್ದಾನೆ. ಪ್ರೇಮ್ನ ತಂಗಿ ಅನಾಥೆ ಹೇಗಾಗ್ತಾಳೆ? ಏನಾದರೂ ಆಗಲಿ, ಯೋಚನೆ ಬೇಡ, ನಾನಿದ್ದೀನಲ್ಲ. ನನಗೊಬ್ಬ ಒಳ್ಳೆ ಲಾಯರ್ ಬೇಕು ಬಾಯ್ ಪ್ರತಾಪ್. ಇದಾನೆ ಒಬ್ನು ನಮ್ಮ ಹುಡುಗ, ಖಂಡಾಲ್ವಾಲನ್ನ ಎದುರಿಸ್ತಾನೆ. ಯಾರು? ರಾಮ್ ಮೂಲ್ಚಂದ್ ಜೇಠ್ಮಲಾನಿ. ಕಮಾಂಡರ್ ಖಾವಸ್ ಮಾಣಿಕ್ ಶಾ ನಾನಾವತಿ, ಸೆಕ್ಷನ್ 302 ಪ್ರಕಾರ ನಿಮ್ಮ ಮೇಲೆ ಪ್ರೇಮ್ ಭಗವಾನ್ ದಾಸ್ ಅಹುಜಾ ಅವರ ಕೊಲೆಯ ಆರೋಪ ಇದೆ. The fucking honorable husband killed my brother. He is the hero. ಈ ತರ ಇದ್ದಾಗ ನೀವೇನ್ ಮಾಡ್ತೀರಿ? ಇವತ್ತು ನಮ್ಮ ದೇಶದ ಜನತೆಗೆ ಗೊತ್ತಾಗಬೇಕು. Prem loved me. ಆ ಬಿಳಿ ರಾಕ್ಷಸಿ ಮನೆಯಲ್ಲೇ ಬಿದ್ದಿದ್ರೆ ಇಂಥ ದಿನ ನೋಡ್ಬೇಕಾಗಿರ್ಲಿಲ್ಲ. ಮ್ಯಾರಿಟಲ್ ಸ್ಟೇಟಸ್ ಯಾವತ್ತು ಮದುವೆ. Been for his benefit. ಯಾರೋ ಒಬ್ಬರು ಮನೆ ಒಳಗೆ ನುಗ್ಗೋದು, ಅವ್ರ ಮೇಲೆ ಗುಂಡು ಹಾಕೋದು, ಇದು ಕಾನೂನಲ್ಲಿ ಇಲ್ಲ. You making a big mistake. Yes. She's lying. ನಾವು ನಿನ್ಗೋಸ್ಕರ ಅಲ್ದಿದ್ರು ನೀನು ಯೂನಿಫಾರ್ಮ್ ಬೆಲೆ ಕೊಡು. I found Kavas Manik Shah Nanavati. ಔಟ್ ಆಫ್ ಡೆತ್. ಒಳ್ಳೆ ಕಥೆನೇ ಹೇಳ್ಬಿಟ್ರು ಇವರು. ತಗೊಳ್ಳಿ ನಿಮ್ಮ ಕರ್ಚಿಫ್, ನಿಮ್ಮ ಪರ್ಸು. ಗರ್ಲ್ ಫ್ರೆಂಡ್ ಇದ್ದಾಳ? ಇಲ್ಲ ಸರ್. ಮಾಡ್ಕೋ, ಸಹಾಯಕ್ಕೆ ಬರುತ್ತೆ. ಸರ್ ಅದು ನನ್ನ ಮಾತು ಕೇಳಲ್ವಾ? ಇಲ್ಲ ಸರ್, ಆ ಥರ ಅಲ್ಲ. ಆದರೆ ಆಲ್ವೇಸ್ ಹ್ಯಾವ್ ಎ ವುಮನ್ ಬೈ ಯೋರ್ ಸೈಡ್. ಆಗ ನೀನು ನಂತರ ಇನ್ವಿನ್ಸಿಬಲ್ ಆಗಿ ಹೋಗ್ತೀಯ. ಹಾಂ ಸರ್. ಇಬ್ಬಿಬ್ರು ಹೆಂಡ್ತಿರಿದ್ರು ನನಗೆ. ನವೀನ್. ಹಾಂ ಸರ್. ಜೆಟ್ಮಲನಿ ಸರ್, ಇವತ್ತು ನನ್ನ ಗಂಡನ ಕೋರ್ಟಲ್ಲಿ ಕೇಸ್ ಇದೆ. ಆಫೀಸಿಗೆ ಬಂದಾಗ ಗೊತ್ತಾಯ್ತು ನೀವಿವತ್ತು
ಇಯರಿಂಗ್ ಬರ್ತಾ ಇಲ್ವಂತೆ. ಹೇಗೆ ಬರಲಿ ಮಿಸಸ್ ಗಾಡ, ಇನ್ನೂ ಪೇಮೆಂಟ್ ಬಂದಿಲ್ಲ ನಿಮ್ಮ ಕಡೆಯಿಂದ. ಯಾರು ಅಡ್ವಾನ್ಸ್ ಕೊಟ್ಟಿದ್ದಾರೋ ಅವ್ರಿಗೆ ಪ್ರಯಾರಿಟಿ ಕೊಡಲಾ ಅಥವಾ ನಿಮ್ಗೆ? ಎಷ್ಟು ಬ್ಯಾಲೆನ್ಸ್ ಇದೆ ಮೇಡಮ್ದು? 2,500. ನೀವು ಕೋರ್ಟಿಗೆ ಹೋಗಿದ ತಕ್ಷಣ ಜಡ್ಜ್ ಸಾಹೇಬ್ ಬರ್ತಿದ್ದಾಗೆ ನಿಮ್ಮ ಪೂರ್ತಿ ಪೇಮೆಂಟ್ ಸೆಟ್ಲ್ ಆಗುತ್ತೆ. ಸರಿ, ನೀವು ಪೇಮೆಂಟ್ ಕಳಿಸಿದ್ರೆ ನಾನು ಹೋಗ್ತೀನಿ. ಎಸ್ ಪ್ರಾಸಿಕ್ಯೂಷನ್. ಸರ್, ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅಕ್ಯೂಸ್ನ 15 ದಿನ ಕಸ್ಟಡಿ ನಮಗಿನ್ನೂ ಬೇಕು ಸರ್. ಮಿಸ್ಟರ್ ಜೇಠ್ಮಲಾನಿ, ಯುವರ್ ಡಿಫೆನ್ಸ್. ಸರ್, ಎಲ್ಲದಕ್ಕಿಂತ ಮೊದಲಾಗಿ ಬಿಲೆಟೆಡ್ ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ನಮ್ಮ ಕ್ಲೈಂಟ್ನ ವಿಷಯಕ್ಕೆ ಬರೋದಾದರೆ ಅವರು 6 ತಿಂಗಳಿಂದ ಪೊಲೀಸ್ ಕಸ್ಟಡಿಲಿದ್ದಾರೆ. ಐ ಥಿಂಕ್ ಅವರು ಬೇಲ್ನ ಡಿಸರ್ವ್ ಮಾಡ್ತಾರೆ. ಅವರು ಡಿಸರ್ವಿಂಗ್ ಇದ್ದಾರೆ ಅಂದರೆ ಬೇಲ್ ಸಿಕ್ಕೇ ಸಿಗುತ್ತೆ. ಆದರೆ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ವಿಶಸ್ಗೆ ಬೇಲ್ ಕೊಡೋಕ್ಕಾಗಲ್ಲಲ್ಲ. ಎವಿಡೆನ್ಸ್ ಕೊಡಿ ಮೊದಲು. ರೈಟ್ ಸರ್. ಸರ್, ಎವಿಡೆನ್ಸು ನೆಕ್ಸ್ಟ್ ಹಿಯರಿಂಗ್ಸಲ್ಲಿ ಸಿಕ್ಬಿಡುತ್ತೆ ಸರ್. ಸರಿ, ಬೇಲ್ನು ಮುಂದಿನ ಹಿಯರಿಂಗ್ನಲ್ಲಿ ತಗೊಳ್ಳಿ. 30 days ಜುಡಿಷಿಯಲ್ ಕಸ್ಟಡಿ. ವಕೀಲ್ ಸಾಹೇಬ್ರೆ, ಏನಾದರೂ ಮಾಡಿ ಸ್ವಲ್ಪ. ತಲೆ ಕೆಡ್ಸ್ಕೊಬೇಡ. ಯಾವಾಗ ಸರ್, ಹೋಟೆಲ್ ಬಿಲ್ ತೋರಿಸಿ ಬೇಲ್ ಸಿಗ್ಬೋದಿತ್ತು ಸರ್. ಹೆಂಡ್ತಿಗೆ ಒಡವೆ ಕೊಡ್ಸೋದಕ್ಕೆ ದುಡ್ಡಿದೆ, ಆದರೆ ವಕೀಲರಿಗೆ ಫೀಸ್ ಕೊಡೋದಕ್ಕೆ ದುಡ್ಡಿಲ್ವಂತೆ. ಬಿದ್ದಿರಲಿ ಬಿಡು ಅವನು ಜೈಲಲ್ಲಿ. ನೆಕ್ಸ್ಟ್ ಫೀಸ್ ಟೈಮಿಗೆ ಬರ್ತಾನೆ. ಸರ್, ಮನೆಗೆ ಬಾಯಿ ಪ್ರತಾಪ್ ಬರ್ತಿದ್ದಾರೆ. ತಲ್ವಾರಿಂದ ನಿಂಬೆಹಣ್ಣನ್ನು ಕಟ್ ಮಾಡು ಅಂತ ಮಾತಾಡ್ತಿದ್ದೀರಾ. ಈ ಕೇಸನ್ನು ಮಾಕ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋವಂಥ ಮಕ್ಕಳು ಕೂಡ ಗೆಲ್ಬೋದಾಗತ್ತೆ. ಅದಕ್ಕೋಸ್ಕರ ನೀವು ನನ್ನ ಹೈಯರ್ ಮಾಡ್ತಿದ್ದೀರಾ. 2 ಆದೇಶದಲ್ಲಿ ಜಡ್ಜ್ಮೆಂಟ್ ಬರುತ್ತೆ, ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಡೆತ್ ಸೆಂಟೆನ್ಸ್. ಇದು ತುಂಬಾ ಸುಲಭವಾದ ಕೇಸ್. ಮಿಸ್ಟರ್ ಜೇಠ್ಮಲಾನಿ, ಐ ಆಮ್ ಟೈರ್ಡ್ ಆಫ್ ಹಿಯರಿಂಗ್ ಇಟ್ಸ್ ಅನ್ ಓಪನ್ ಇನ್ ಶಟ್ ಕೇಸ್. ಒಂದು ವೇಳೆ ಇದು ಓಪನ್ ಇನ್ ಶಟ್ ಕೇಸ್ ಆಗಿದ್ರೆ ಪ್ಲೀಸ್ ನನಗೆ ಅರ್ಥ ಮಾಡಿಸಿ. ಅವನ ಲಾಕಪ್ ಇಂದ ನೇವಲ್ ಕಸ್ಟಡಿ ಏನಕ್ಕೆ ಕಳ್ಸಿದ್ರು? ದ್ಯಾಟ್ ಮರ್ಡರ್ ವಾಸ್ ಈಟಿಂಗ್ ಬೆರಿ ಮಟನ್ ಪಲಾವ್ ಇನ್ ದ ಲಾಕಪ್. ಬ್ಲಿಟ್ಸ್ ಅವನ ಹೀರೋ ಮಾಡಕ್ ಶುರು ಮಾಡಿದ್ದಾರೆ. ಮತ್ತೆ ಸರ್ಕಾರ ನಮಗೆ ಚಂದು ತ್ರಿವೇದಿ ಅಂತ ಆಬ್ಸಲ್ಯೂಟ್ಲಿ ಯೂಸ್ಲೆಸ್, ಗುಡ್ ಫಾರ್ ನಥಿಂಗ್ ಲಾಯರ್ ಕೊಟ್ಟಿದ್ದಾರೆ. ಕಾಂಟ್ ಯು ಸಿ that they are trying to save a monster in a navy uniform? What do you want, Miss Ahuja? My brother was my only family. I asked, what do you want? ಅಕಸ್ಮಾತ್ ಕಾವಸ್ ನಾನಾವತಿ ಉಳ್ಕೊಂಡ್ರೆ ಸರ್ಕಾರದ ಯೂನಿಫಾರ್ಮಲ್ಲಿ ಪ್ರತಿ ಗನ್ ಕ್ಯಾರಿ ಮಾಡೋನು ತನ್ನನ್ನು ತಾನೇ ದೇವ್ರು ಅಂತ ಅನ್ಕೊಳ್ತಾನೆ ಅಷ್ಟೆ. What do you want? I want Kavas Manik Shah Nanavati hung till death. ಹಿಂದೂ, ಮುಸ್ಲಿಂ, ಪಾರ್ಸಿ, ಸಿಂಧಿ, ಮರಾಠಿ, ಬಾಂಬೆಯಲ್ಲಿ ಎಲ್ಲ ಜಾತಿಯ ಎಲ್ಲ ವರ್ಗದ ಜನಗಳು ಸಿಗ್ತಾರೆ. ಆದರೆ ನಾನು ಹುಡುಕ್ತಿದ್ದ ಆ 2 ವ್ಯಕ್ತಿಗಳು ಮೀಮಿ ಅಹುಜಾ ಕೇಸನ್ನು ನ್ಯಾಯ ಕೊಡುವಂಥವ್ರು. ಮೈ ಲಾರ್ಡ್, 27ನೇ ಏಪ್ರಿಲ್ಗೆ ಕಮಾಂಡರ್ ಅವ್ರ ಹೆಂಡತಿ ಮತ್ತೆ ಮಕ್ಕಳನ್ನ ಸಿನಿಮಾ ಥಿಯೇಟರ್ ಅಲ್ಲಿ ಬಿಟ್ರು. ನಂತರ ನೇವಲ್ ಆಫೀಸ್ಗೆ ಹೋಗಿ ಅವ್ರ ಗನ್ನ ತಗೊಂಡು ಅಲ್ಲಿಂದ ಅವ್ರು ನೇರವಾಗಿ ಪ್ರೇಮ್ ಅಹುಜಾ ಆಫೀಸ್ಗೆ ಹೋದ್ರು. ಪ್ರೇಮ್ ಅಹುಜಾ ಅವ್ರ ಆಫೀಸಲ್ಲಿ ಸಿಗದೆ ಇದ್ದಾಗ ಅವ್ರ ಮನೆಗೆ ಹೋಗಿ ಅಲ್ಲಿಂದ ನೇರವಾಗಿ ಅವ್ರ ಬೆಡ್ರೂಮ್ಗೆ ನುಗ್ಗಿ ಅವ್ರ ಮೇಲೆ 3 ಬುಲೆಟ್ನ ಹಾರಿಸಿ ಅವ್ರನ್ನ ಕೊಂದೇ ಬಿಟ್ರು. ಇಷ್ಟೊಂದು ದೊಡ್ಡ ಅಪರಾಧಕ್ಕೆ ಕೇವಲ ಒಂದೇ ಒಂದು ಶಿಕ್ಷೆ ಮೈ ಲಾರ್ಡ್, ಗಲ್ಲಿಗೇರಿಸೋದು. ರೀ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನೇನು ಹೇಳ್ತೀನಿ ಅಂದ್ರೆ, ನೀವು ಗಲ್ಲಿಗೇರಿಸೋದನ್ನ 3 ಸಾರಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಡೆದಿರೋ ದೊಡ್ಡ ಅಪರಾಧಕ್ಕೆ ಕೇವಲ ಒಂದೇ ಒಂದು ಶಿಕ್ಷೆ, ಗಲ್ಲು ಗಲ್ಲು ಗಲ್ಲು. ಎಂತ ಮಾತಾಡಿದ್ರಿ, ವಾ ವಾ. ಆದರೆ 3 ಸಲ ಗಲ್ಲು ಅಂತ ಹೇಳೋದ್ರಲ್ಲಿ ಗಲ್ಲಾಗಲ್ಲ ಅವನಿಗೆ. ಯಾಕಂದ್ರೆ ಇದು ಯಾವುದೋ ತಲಾಕ್ ಕೇಸಲ್ಲ. 3 ಸಲ ತಲಾಕ್ 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 ಅಂತ ಹೇಳಿದ್ರೆ ಅವರು ಕೊಟ್ಬಿಡೋದಕ್ಕೆ. ಅಂದಾಗೆ ಯಾರಿಗೋಸ್ಕರ ಪ್ರಿಪೇರ್ ಮಾಡ್ಕೋತಿದ್ದೀರಾ ಈ ಸ್ಪೀಚ್? ಜಡ್ಜ್ ಅವ್ರಿಗೋಸ್ಕರ. ಮತ್ತೆ ಮಿಕ್ಕಿರೋ 9 ಜೂರಿಗಳಿಗೆ? 9 ಜೂರಿ ಮೆಂಬರ್ಸ್ಗೆ ಒಬ್ಬೊಬ್ರಾಗಿ ಹೇಳಬೇಕಾ? ಹೌದು, ಯಾಕಂದ್ರೆ ಜೂರಿಗಳಲ್ಲಿ ಯಾರಿಗಾದ್ರೂ ಕಾವಾಸ್ ನಾನವಟಿ ನೋಡಿದ್ರೆ ಅವ್ರ ತಂದೆ ನೆನಪು ಬರ್ಬೋದು. ಕೆಲವರು ಅವ್ರ ಮಕ್ಕಳ ಮೇಲೆ ಯೋಚನೆ ಮಾಡ್ಬೋದು. ಇನ್ನು ಕೆಲವು ಮೂಡಿಗಳು ಕಾವಾಸ್ನ ತನ್ನ ಮಗ ಅಂತ ಅನ್ಕೋತಾರೆ. ಅದಕ್ಕೆ ಸ್ಪೀಚ್ ಒಂದೇ. ಆ ಸ್ಪೀಚ್ ಹೇಗಿರ್ಬೇಕು ಅಂದ್ರೆ 11 ಜನರ ಮನ್ಸನ್ನು ಕೂಡ ಗೆಲ್ಬೇಕು. 12? 9 ಜೂರಿ ಮೆಂಬರ್ಸ್, 1 ಜಡ್ಜ್. 11ನೇವ್ರು ಯಾರು? ನೀವು. ನಿಮ್ಗೇನಾದ್ರೂ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಇಷ್ಟ ಆಗತ್ತೆ. ನೀವ್ಯಾರು? ಅಡ್ವೊಕೇಟ್ ರಾಮ್ ಜೇಠ್ಮಲಾನಿ. ಹೊಟ್ಟೆಲ್ ಮಗು ಇಟ್ಕೊಂಡು ಇನ್ನೂ ಏನು ತಿಂದಿಲ್ವಾ? ಹೊರಡು.
ವಿಮಿ ಮೇಡಮ್, ಈ ಕೇಸ್ ನಂದು. ಎರಡನೇ ಲಾಯರ್ನ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ನೀವು ನನಗೋಸ್ಕರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲ, ಅಸಹಾಯಕತೆ ನೀವು. ಸರ್ಕಾರ ನಿಮ್ಮನ್ನ ನನಗೋಸ್ಕರ ಆರಿಸಿತ್ತು, ನಾನಲ್ಲ. ಮತ್ತೆ ಸರ್ಕಾರದ ಮಾತು ಕೇಳಿ ನನಗೆ ನನ್ನ ಕೆಲಸ ಮಾಡೋದಕ್ಕೆ ಬಿಡಿ. ಒಂದು ನಿಮಿಷ, ಏನು ಮಾಡ್ತಿದ್ದೀರಾ ನೀವು? ಚಂದು ಅವ್ರನ್ನ ಅಂತ ಇಂಥ ವಕೀಲರು ಅನ್ಕೋಬೇಡಿ ಅಲ್ವಾ ಸರ್? ಮತ್ತೇನು? ಚಂದು ಅವರೇ ಈ ಕೇಸ್ನ ನೀವೇ ನಡೆಸ್ತೀರಾ, ನಾನು ಬರೀ ಹಿಂದೆ ಬೆಂಚಲ್ಲಿ ಕೂತಿರ್ತೀನಿ. ಅವನೇ ವಾಚಿಂಗ್ ಬ್ರೀಫ್. ಹಿಸ್ಟ್ರಿಯಲ್ಲಿ ನಿಮ್ಮ ಹೆಸರೇ ಹೋಗುತ್ತೆ. ನೀವು ಹೀಗೆ ಅಂದ್ಕೊಳ್ಳಿ, ನಿಮ್ಗೊಬ್ಬ ಫ್ರೀಯಾಗಿ ಅಸಿಸ್ಟೆಂಟ್ ಸಿಗ್ತಾ ಇದ್ದಾನೆ. ನೀವು ನನ್ನ ಅಸಿಸ್ಟೆಂಟ್ ಆಗಬೇಕಂತಿದ್ದೀರಾ? ಹಾಂ. It takes a family to raise a child, but it takes a community to save a child. ಯಾಕಂದ್ರೆ ಲಾಸ್ಟ್ ಟೈಮ್ ಪಾರ್ಸಿಗಳು ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇದ್ರು. ಹಿಂದೂ ಜೂರಿಯಲ್ಲಿ ಜಾಸ್ತಿ ಜನ ಹಿಂದೂಗಳೇ ಬೇಕು, ಆಗಲಿಲ್ಲ ಅಂದರೆ ಸಿಂಧಿ. ಇದರಲ್ಲಿ ಧರ್ಮನ ಯಾಕೆ ತರಬೇಕು ನಾವು? ಅವ್ರುಗಳು ಬೇಕು ಅಂತಾರಲ್ಲ, ಜೂರಿಯಲ್ಲಿ ಆದಷ್ಟು ಜನ ಪಾರ್ಸಿಗಳಿರ್ಲಿ ಅಂತ. ದ ವರ್ಲ್ಡ್ ಇಸ್ ಪ್ರೈಡ್. ಇವತ್ತು ಕವಸ್ಗೋಸ್ಕರ ಕೋರ್ಟಿಂದ ಹೊರಗಡೆ ಪಾರ್ಸಿಗಳ ಮ್ಯಾಕ್ಸಿಮಮ್ ಸಪೋರ್ಟ್ ಇದೆಯಲ್ಲ, ಐ ವಾಂಟ್ ದಟ್ ಸಪೋರ್ಟ್ ಟು ವಾಕ್ ಇನ್ಸೈಡ್ ದ ಕೋರ್ಟ್ ರೂಮ್. ಅವಾಗ ಏನಾಗುತ್ತೆ ಅಂದರೆ ಆ 9 ಜನ ತೀರ್ಪುಗಾರರಲ್ಲಿ ಮ್ಯಾಕ್ಸಿಮಮ್ ಪಾರ್ಸಿಗಳಿರ್ತಾರೆ. ಅವ್ರು ಬೇಡಾರ್ಥಗಳಿಂದ ಏನಾಗಬೇಕು? ಪಬ್ಲಿಕ್ ಪ್ರಾಸಿಕ್ಯೂಟರ್ ಚಂದು ತ್ರಿವೇದಿ ಎಲ್ಲಿ ತನಕ ಹೌದು ಅನ್ನಲ್ವೋ ಅಲ್ಲಿ ತನಕ ಜೂರಿ ಮೆಂಬರ್ಸ್ ಯಾರು ಫೈನಲ್ ಆಗಲ್ಲ. ಇಷ್ಟು ಅರ್ಥ ಮಾಡ್ಕೊಳ್ಳಿ, ಪ್ರಾಮಾಣಿಕ ಸತ್ಯವಾಗಿರೋರು ಮಾತ್ರ ಜೂರಿ ಮೆಂಬರ್ಸ್ ಸೇರ್ತಾರೆ. ಆಗ್ಲೂ ವರ್ಡಿಕ್ಟ್ ನಮ್ಮ ಕಡೆನೇ ಆಗೋದು. ಈ ಕೇಸ್ಗೆ ತೀರ್ಪು ಕೊಡಬೇಕಾಗಿದ್ದವರು ಜಡ್ಜ್ RB ಮೆಹ್ತಾ. ಆ ವ್ಯಕ್ತಿ ಹೇಗೆ ಅಂದರೆ ಅವ್ರ ಕೆಲಸನ ಅವರೇ ಮಾಡ್ಕೊಡ್ತಿದ್ರು, ಯಾರ ಮೇಲೂ ಡಿಪೆಂಡ್ ಆಗ್ತಿರ್ಲಿಲ್ಲ. ಅವರು ಕೋರ್ಟಲ್ಲಿ ಹೇಗಿರ್ತಿದ್ರು ಹಾಗೆ ಮನೆಯಲ್ಲೂ ಇರ್ತಾಯಿದ್ರು. ತಗೊಳ್ಳಿ ನ್ಯೂಸ್ ಪೇಪರು. ದಿನ ಭವಿಷ್ಯ ಓದು. ಮೀನರಾಶಿ ಓದು. ಮೀನರಾಶಿ. ಆದ್ರೆ ನಿಮ್ದು ತುಲಾ. ಖಾಲ್ ಖಂಡಾಲ ಡಿಫೆನ್ಸ್ ಲಾಯರ್, ಅವಂದು ಮೀನರಾಶಿ. ಹೌದಾ? ಸರಿ ಸರಿ ಸರಿ. ದಿನಚರಿಯಲ್ಲಿ ಒಳ್ಳೆ ಬದಲಾವಣೆ ಆಗೋ ಯೋಗ ಇದೆ. ಅಹಂಗೆ ಪೆಟ್ಟು ಬೀಳೋ ಅಂಥ ಸಂಭವ ಇದೆ. ಮೌನ ಧಾರಣೆ ಮಾಡೋದ್ರಿಂದ ಪರಿಸ್ಥಿತಿ ಮತ್ತೆ ಮನಸ್ಸು ಎರಡು ಶಾಂತವಾಗಿರುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಚಂದು ತ್ರಿವೇದಿದು ದಿನ ಭವಿಷ್ಯ ಓದು. ಕನ್ಯಾ ರಾಶಿ. ಸರಿ. ಬೇರೆಯವ್ರ ಮೇಲೆ ಚೆನ್ನಾಗಿ ಪ್ರಭಾವ ಬೀರುತ್ತೆ, ಅದು ಬಿಟ್ಟು ಸೋಲನ್ನ ಅನುಭವಿಸ್ಬೇಕಾಗತ್ತೆ. ಹುಷಾರಾಗಿರ್ಬೇಕು. ನೀರು ಇಲ್ಲಿ ನೀರು ಬರ್ತಿಲ್ಲ. ಗುಡ್ ಮಾರ್ನಿಂಗ್ ಸರ್. ಯುವರ್ ಆನರ್. ಗುಡ್ ಮಾರ್ನಿಂಗ್. ಯಾವ ಆಫೀಸರ್ಸ್ಗೆ ಈ ಕೇಸ್ ಜೊತೆಗೆ ಸ್ಟ್ರೈಟ್ ಸಂಬಂಧ ಇಲ್ಲ ಅವ್ರು ಎದ್ದೇಳಿ. ಜೆಂಟಲ್ಮೆನ್, ಪ್ಲೀಸ್ ಲೀವ್ ದ ಕೋರ್ಟ್. ನಿಮ್ಮ ಅವಶ್ಯಕತೆ ಇದ್ರೆ ಸಮನ್ಸ್ ಕೊಡ್ತೇವೆ. ಬಟ್ ಮೈ ಲಾರ್ಡ್, ದೇ ಆರ್ ಹಿಯರ್ ಟು ಪ್ರೊಟೆಕ್ಟ್ ದ ಆನರ್ ಆಫ್ ದ ನೇವಿ. ಯು ಬೆಟರ್ ಲರ್ನ್ ಟು ಪ್ರೊಟೆಕ್ಟ್ ದ ಆನರ್ ಆಫ್ ದ ಕೋರ್ಟ್. ಜೆಂಟಲ್ಮೆನ್, ಪ್ಲೀಸ್ ಲೀವ್. ಜ್ಯೂರಿ ಸೆಲೆಕ್ಷನ್ ಶುರು ಮಾಡೋಣ. ಡಿಫೆನ್ಸ್ ಮತ್ತು ಪ್ರಾಸಿಕ್ಯೂಷನ್ಗೆ ಎಲ್ಲ ಜ್ಯೂರಿ ಮೆಂಬರ್ ಜೊತೆಗೂ ಒಂದೊಂದು ಪ್ರಶ್ನೆ ಕೇಳೋ ಅವಕಾಶ ಸಿಗುತ್ತೆ. ಹಾಗೂ ಯಾವುದೇ ಜ್ಯೂರಿ ಮೆಂಬರ್ ಎರಡೂ ಪಾರ್ಟಿ ಒಪ್ಪಿಗೆ ಇಲ್ಲದೆ ಸೆಲೆಕ್ಟ್ ಆಗೋದಿಲ್ಲ. ಕ್ಯಾಂಡಿಡೇಟ್ ನಂಬರ್ 1 ಸಂಜಯ್ ಲಾಲ್ ಮಿಶ್ರಾ ನ್ಯಾಯಾಲಯಕ್ಕೆ ಬರಬೇಕು. ನನ್ನ ಹೆಸರು ಸಂಜಯ್ ಲಾಲ್ ಮಿಶ್ರಾ. ನಾನು ರೈಲ್ವೆನಲ್ಲಿ ಟಿಕೆಟ್ ಚೆಕ್ ಮಾಡೋನು. ನಮಸ್ಕಾರ ಸಂಜಯ್ ಅವರೇ. ಹೇಳಿ, ಗಾಂಧೀಜಿಯವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಗಾಂಧೀಜಿನ ಶಾಂತಿ ಮತ್ತೆ ಅಹಿಂಸೆಯ ತದ್ರೂಪ ಅವರು. ಅವರೇ ತೋರಿಸಿರೋ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ. ಈಗಲೂ ಕೂಡ ಸ್ವದೇಶಿ ಬಟ್ಟೆನೇ ಹಾಕೊಳ್ಳೋದು ನಾನು. ಯುವರ್ ಆನರ್, ಎ ಡಿಫೆನ್ಸ್ ರಿಕ್ವೆಸ್ಟ್ ದಟ್ ಜೂರಿ ಕ್ಯಾಂಡಿಡೇಟ್ ನಂಬರ್ 1 ಬಿ ಎಕ್ಸ್ಕ್ಯೂಸ್ಡ್. ಅಂದ್ರೆ ಅರ್ಥ? ನೋ. ಕ್ಯಾಂಡಿಡೇಟ್ ನಂಬರ್ 2 ನ್ಯಾಯಾಲಯಕ್ಕೆ ಬರಬೇಕು. ಮಿಸ್ಟರ್ ಸೌರಭ್ ಇರಾನಿ, ನೀವು ಯಾವತ್ತಾದ್ರೂ ಡಿಫೆನ್ಸ್ ಫೋರ್ಸಸ್ ಜಾಯಿನ್ ಮಾಡೋದಕ್ಕೆ ಯೋಚನೆ ಮಾಡಿದ್ರಾ? ಲಾಸ್ಟ್ ಮಂತ್ ND ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟಿದ್ದೀನಿ ಸರ್. ಸರ್ವಿಸ್ ಬಿಫೋರ್ ಸೆಲ್ಫ್. ಯುವರ್ ಆನರ್, ದ ಡಿಫೆನ್ಸ್ accepts ದ ಕ್ಯಾಂಡಿಡೇಟ್. ಪ್ರಾಸಿಕ್ಯೂಷನ್ ಒಪ್ಪಲ್ಲ ಯುವರ್ ಆನರ್. ನೋ. ನಂಗೆ ಏನನ್ಸುತ್ತೆ ಅಂದ್ರೆ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದು ಕೆಲಸ ಮಾಡಿ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಅಧಿಕಾರ ಇರಲೇಬೇಕು. ಪ್ರಾಸಿಕ್ಯೂಷನ್ ಇದನ್ನ ಒಪ್ಪಲ್ಲ. ದೇವ್ರೆ ನಾನು ಯಾವತ್ತೂ ಕೋರ್ಟ್ ಮೆಟ್ಲೆ ಎತ್ತಿಲ್ಲ. ನೋ.
ಸೀತೆ ಲಕ್ಷ್ಮಣನ ರೇಖೆ ದಾಟ್ತೆ ಹೋಗಿದ್ದಿದ್ರೆ ರಾಮನಿಂದ ರಾವಣ ಹತ್ಯೆ ಆಗ್ತಿರ್ಲಿಲ್ಲ. ಪ್ರಾಸಿಕ್ಯೂಷನ್ ಇದನ್ನ ಒಪ್ಪಲ್ಲ. ಜಡ್ಜ್ ಸಾಹೇಬ್ರೆ, ನಾನ್ ಬ್ರಾಹ್ಮಣರ ಮನೇಲಿ ಮಾತ್ರ ಊಟ ಮಾಡ್ತೀನಿ. The defense accepts candidate 56. ಪ್ರಾಸಿಕ್ಯೂಷನ್ ಖಂಡಿತವಾಗ್ಲೂ ಒಪ್ಪಲ್ಲ. The defense accepts. ಪ್ರಾಸಿಕ್ಯೂಷನ್ ಒಪ್ಪೋದಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಅಪ್ರೋಚ್ ದ ಬೆಂಚ್. ಅಪ್ರೋಚ್ ದ ಬೆಂಚ್ ಅರ್ಥ ಆಗಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? 10 ಗಂಟೆಗೆ ಶುರು ಮಾಡಿದ್ದು 3 ಗಂಟೆ ಆಗ್ತಾ ಇದೆ. ಈಗ ನೀವು ಹೌದು ಇಲ್ಲ ಅಂತ ಇದ್ದೀರಾ. ಒಬ್ಬ ಜೂರಿ ಮೆಂಬರ್ ಕೂಡ ಸೆಲೆಕ್ಟ್ ಆಗಿಲ್ಲ ಇನ್ನು. ಖಾಲ್ ಸಾಬ್, ಏನು ನಾನಾವತಿನ ಇಡೀ ಜೀವನ ನೇವಲ್ ಜೈಲಲ್ಲಿ ಇಡಬೇಕು ಅಂತ ಇದ್ದೀರಾ? ಹಾಂ, ತ್ರಿವೇದಿ, ಇಡೀ ಲೈಫಲ್ಲಿ ಇದೊಂದೇ ಕೇಸ್ ಹೊಡೆದಾಡಬೇಕು ಅಂತ ಇದೆ. ನೀನು ಉತ್ತರ ಕೊಡು ನನಗೆ. ಅದು ಯೋರ್ ಆನರ್, ನನಗೆ ಈ ಥರ ಇಷ್ಟ ಆಗಲ್ಲ. ಕನ್ನಡ ಆರ್ ಇಂಗ್ಲಿಷ್ ಪ್ಲೀಸ್? ಮಧ್ಯದ ಯಾವುದಾದ್ರೂ ದಾರಿ ಕಂಡುಕೊಳ್ಳಿ, ಬೇಗ ಮುಗಿಸೋಣ, ಕೆಲಸ ಶುರು ಮಾಡೋಣ. ಎಸ್ ಸರ್. ಶೋರ್ ಸರ್, ಥ್ಯಾಂಕ್ ಯು. ಎಸ್ ಸರ್. ಕ್ಯಾಂಡಿಡೇಟ್ ನಂಬರ್ 59 ನ್ಯಾಯಾಲಯಕ್ಕೆ ಬರಬೇಕು. ಬರ್ಜೋರ್ ಲಕಡವಾಲ ಅವರೇ, ಹಿಂಸೆ ಅನ್ನೋದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನಿದೆ? ನಾನ್ ನಂಬೋದೇನಂದ್ರೆ ಏನ್ ಬೇಕಾದ್ರೂ ಆಗ್ಬಿಡ್ಲಿ, ಆದ್ರೆ ಹಿಂಸದ ಜೊತೆ ಯಾವತ್ತೂ ಹೋಗ್ಬಾರ್ದು. ಹಿ ಇಸ್ ಲೈಯಿಂಗ್. ಅವನ ಕೈ ಮೇಲಾಗಿರೋ ಗಾಯದ ಗುರುತು ನೋಡು, ಇದು ಮಾಮೂಲಿ ಗಾಯ ಅಲ್ಲ. ದಟ್ ಈಸ್ ಪರ್ಫೆಕ್ಟ್ ಫಾರ್ ಅಸ್. ನಾವು ಇವ್ರನ್ನ ಒಪ್ಕೊಂಡ್ರೆ ಚಂದು ರಿಜೆಕ್ಟ್ ಮಾಡ್ತಾರೆ. ಚಂದು ಅವ್ರೇನಾದರೂ ಬೇರೆ ಥರ ಯೋಚನೆ ಮಾಡಿದ್ರೆ ಇವ್ರನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನೋ. ಪ್ರಾಸಿಕ್ಯೂಷನ್ ಇದನ್ನ ಒಪ್ಕೊಳ್ಳುತ್ತೆ. ಯುವರ್ ಆನರ್, ದ ಡಿಫೆನ್ಸ್ ಆಲ್ಸೋ ಅಕ್ಸೆಪ್ಟ್ಸ್ ಕ್ಯಾಂಡಿಡೇಟ್ ನಂಬರ್ 59. ಥ್ಯಾಂಕ್ ಯು. ಸರ್, ಬರ್ಜೋ ಲಖಡಾವಾಲ ಮದುವೆ ಆಗಿದೆ, 4 ಮಕ್ಕಳ ತಂದೆ. ಬೆಳಗ್ಗೆ ಗ್ಯಾರೇಜಲ್ಲಿ ಶುರು ಆಗುತ್ತೆ, ರಾತ್ರಿ ಮದ್ಯದ ಬಾಟಲ್ನಿಂದ ಮುಗಿಯುತ್ತೆ. ಕಾವಸನ ಬಗ್ಗೆ ಇವನು ಏನು ಹೇಳ್ತಾನೆ? ಗಿಲ್ಟಿ ಆರ್ ನಾಟ್ ಗಿಲ್ಟಿ? ಪ್ರೇಮ್ ಅಹುಜಾ ಅವ್ರ ಬಾಸ್ನ ಹೆಂಡತಿ ಜೊತೆ ಅಫೇರ್ ಇಟ್ಕೊಂಡಿದ್ರೆ ನಾನು ಒಪ್ಕೋತಿದ್ದೆ. ಪಕ್ಕದ ಮನೆ ಅವ್ರ ಹೆಂಡತಿ ಜೊತೆ ಮಾಡಿದಿದ್ರು ನಾನು ಒಪ್ಕೋತಿದ್ದೆ. ಆದರೆ ಅವನೊಬ್ಬ ನೇವಲ್ ಆಫೀಸರ್, ಅದು ಪಾರ್ಸಿ, ಅವನ ಹೆಂಡತಿ ಜೊತೆ ಅಫೇರ್ ಮಾಡ್ದ. ಇದು ದೇಶಕ್ಕೆ ಮೋಸ ಮಾಡ್ದಂಗಲ್ವಾ? ಏನ್ ಅನ್ಸುತ್ತೆ, ಗಲ್ಲಾಗುತ್ತಾ? ನಾನಂತೂ ಪಾರ್ಸಿ ಆಗಿ ನನ್ನ ಕರ್ತವ್ಯ ನಿಭಾಯಿಸ್ತೀನಿ ಕೋರ್ಟಲ್ಲಿ. ಸರಿಯಾಗಿ ಹೇಳಿದೆ. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಹೌದೌದು ಸರ್, ಹಿ ಫೀಲ್ಸ್ ಕವಸ್ ಇಸ್ ನಾಟ್ ಗಿಲ್ಟಿ. ಗುಡ್. ಮಿಸ್ಟರ್ ತ್ರಿವೇದಿ, ನೀವು ಈ ಕೇಸ್ನ ನನಗೋಸ್ಕರ ವಾದಿಸ್ತಿದ್ದೀರಾ ಇಲ್ಲ ಡಿಫೆನ್ಸ್ಗಾ? ರೇಸಲ್ಲಿ ಓಡೋ ಕುದುರೆಗೆ ದಯವಿಟ್ಟು ಓಡ್ಸೋದು ಕಲಿಸ್ಬೇಡಿ. ನನಗೆ ನನ್ನ ಕೆಲಸ ಬರುತ್ತೆ. ನಾನು ನೋಡ್ಬಿಟ್ಟೆ ನಿಮ್ಗೆ ಎಷ್ಟು ಕೆಲಸ ಬರುತ್ತೆ ಅಂತ. ಅದಕ್ಕೇನೆ ಕಾವಸ್ಗೆ ನ್ಯಾವಲ್ ಕಸ್ಟಡಿ ಮತ್ತೆ ಕಾಲ್ಗೆ ಅವನಿಗಿಷ್ಟ ಆಗಿರೋ ಜೂರಿ ಮೆಂಬರ್. ಮಿಸ್ ಅಹುಜಾ, ನೀವು ಕೂತ್ಕೊಳ್ಳಿ. ಚಂದುಜಿ ಅವ್ರದ್ದೇನೂ ತಪ್ಪಿಲ್ಲ. ಆ ಕಾಲ್ ಕಂಡಾಲ್ವಾಲ ಪೂರ್ತಿ ಟೀಮ್ ಜೊತೆಗೆ ಆಡ್ತಿದ್ದಾನೆ. ಪಾಪ ಚಂದು ಅವರೊಬ್ಬರೇ 1 ಮ್ಯಾನ್ ಆರ್ಮಿ. ಹೇಗಾಗತ್ತೆ? ಚಂದು ಅವರೇ, ನೀವು ಮಿಸ್ ಅಹುಜಾ ಮಾತನ್ನ ತಲೆ ಕೆಡಿಸ್ಕೋಬೇಡಿ. ಇವ್ರಿಗೆ ಕೋರ್ಟ್ ಬಗ್ಗೆ ಏನು ಐಡಿಯಾ ಇಲ್ಲ. ನೀವು ವಡಪಾವ್ ತಿಂತೀರಾ? ಇಲ್ಲ, ನೀವು ತಿನ್ನಿ. ನೀನ್ಯಾಕೆ ನಿಂತಿದ್ಯಾ? ಕೂತ್ಕೋ. ನೀವ್ಯಾಕೆ ನೆಗಿತಿದ್ದೀರಾ? ನೀವು ಸರಿಯಾಗಿ ಯೋಚನೆ ಮಾಡ್ತೀರಾ. ನನಗೆ ಗೊತ್ತಿದೆ ನೀವು ನಾಳೆ ಕೋರ್ಟಲ್ಲಿ ಏನು ಮಾಡ್ತೀರಾ ಅಂತ. ನನಗೆ ಗೊತ್ತು ನಿಮಗೆ ನನ್ನ ಮನಸ್ಸು ಕಾಣಿಸುತ್ತೆ ಅಂತ. ಸರಿ, ಇದನ್ನು ಹೇಳಿ, ನಿನ್ನೆ ನಾನು ಕೋರ್ಟಲ್ಲಿ ಏನು ಮಾಡೋಕ್ಕೆ ಹೊರಟೆ ಅಂತ? ಅದು ನಿಮಗೆ ಗೊತ್ತಿದೆ. ಸರಿ, ಆಯಿತು. ಮಿಮಿ ಮೇಡಮ್ಗೂ ಹೇಳಿ ಸ್ವಲ್ಪ. ಮಿಸ್ ಅಹುಜಾ, ನಿಮಗೆ ಗೊತ್ತಿದೆಯಾ, ಚಂದು ಅವರು ನಾಳೆ ಸ್ವಲ್ಪ ಮಾಡರ್ನ್ ಆರ್ಥೋನ ಜೂರಿಯಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಆರ್ಥೋಗೆ ಪ್ರೇಮ್ ಮತ್ತು ಸಿಲ್ವಾ ಮೇಲೆ ಸ್ವಲ್ಪ ಸಿಂಪತಿ ಬರುತ್ತೆ. ಹೌದು ಅಲ್ವೋ? ಖಂಡಿತ. ನನ್ನ ತಲೆಯಲ್ಲಿ ಓಡ್ತಿರೋದು ನಿಮಗೆ ಹೇಗೆ ಗೊತ್ತಾಗ್ತಿದೆ? ಒಬ್ಬ ಒಳ್ಳೆ ವಕೀಲ ಇನ್ನೊಬ್ಬ ಒಳ್ಳೆ ವಕೀಲನ ಮನಸ್ಸನ್ನು ಅರ್ಥ ಮಾಡ್ಕೋತಾನೆ. ಸರಿಯಾಗಿ ಹೇಳಿದ್ರಿ. ಸ್ವಲ್ಪ ಅವ್ರಿಗೂ ಹೇಳಿಬಿಡಿ ಅಲ್ಲ. ಬನ್ನಿ. ನಡೀರಿ. ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ? ಅವನಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಅರ್ಥ ಮಾಡಿಸ್ತೀನಿ, ಬನ್ನಿ. ಹಾಂ, ಶುರು ಮಾಡಿ ಅಲ್ಲ. ಡಿಫೆನ್ಸು ಒಪ್ಪಿದೆ, ಪ್ರಾಸಿಕ್ಯೂಷನು ಒಪ್ಪಿದೆ. ಕ್ಯಾಂಡಿಡೇಟ್ ನಂಬರ್ 67
ಸರ್, ನನ್ನ ಅನಿಸಿಕೆ ಏನಂದರೆ ಮನುಷ್ಯನ ಕಾಸ್ಟ್, ಕಮ್ಯುನಿಟಿ, ರಿಲಿಜನ್ ಬಿಟ್ಟು ಪರೀಕ್ಷಿಸಬೇಕು. ಸಿಂಧಿ ಆಗಿರಲಿ ಅಥವಾ ಪಾರ್ಸಿ ಆಗಿರಲಿ. ವಿ accept candidate 67 as a member of a jury. ಪ್ರಾಸಿಕ್ಯೂಷನ್ ಕೂಡ ಇದನ್ನ ಒಪ್ಪಿದೆ. Accept it. ಪ್ರಾಸಿಕ್ಯೂಷನ್ ಕೂಡ ಒಪ್ಪಿದೆ. Accept it, Your Honor. ಒಪ್ಪಿದೆ. ಎಲ್ಲ ಜ್ಯೂರಿ ಮೆಂಬರ್ಸ್, ನಿಮ್ಮೆಲ್ಲರಿಗೂ ಸುಸ್ವಾಗತ. ನೆನಪಿರಲಿ, ನೀವು ಭಾವುಕರಾಗದೆ ಹೊರಗಿನ ವಿಷಯಗಳಿಗೆ ತಲೆ ಕೊಡದಲೇ ನಿರ್ಣಯ ಕೊಡಬೇಕಾಗಿದೆ. ಈಗ ನಿಮ್ಮ ಹೆಗಲ ಮೇಲೆ ಒಬ್ಬ ವ್ಯಕ್ತಿಯ ಜೀವನ ಅಷ್ಟೇ ಅಲ್ಲ, ಬದಲಾಗಿ ಪೂರ್ತಿ ನ್ಯಾಯದ ಜವಾಬ್ದಾರಿ ಇದೆ. ಸೊ ಬಿ ಅಲರ್ಟ್. ಗುಡ್ ಲಕ್. ಥ್ಯಾಂಕ್ ಯು. Five Hindus, 2 Parsis, 1 Christian, one Anglo-Indian. Interesting. 5 Hindus andre Paul is in the Ram's court. ಸರ್, ಅದರಿಂದ ಏನು ವ್ಯತ್ಯಾಸ ಆಗುತ್ತೆ? ಐ ಮೀನ್, ವಾಟ್ ಡಿಫ್ರೆಂಟ್ ಡಸ್ ಇಟ್ ಮೇಕ್? ಓಯ್, ಇದು ಇಂಡಿಯಾ. ಇಲ್ಲಿ ರಿಲಿಜನ್ನೇ ಮ್ಯಾಟ್ರ್ ಆಗೋದು, ರೀಸನ್ ಬೇಕಾಗಿಲ್ಲ. ಯು ಆರ್ ರೈಟ್ ಸರ್. ಇನ್ ದ್ಯಾಟ್ ಕೇಸ್ ರಾಮ್ ಜೂರಿನ ತನ್ನ ಕಡೆ ಹಿಡ್ಕೊಳ್ಳೋಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಾನೆ. ಹಾಂ, ಮಾಡಿಬಿಡ್ತಾನೆ. ದೆರ್ ಈಸ್ ಎ ಅನ್ಸಿಂಗ್ ಜ್ಯೂರಿ ಆ್ಯಂಡ್ ದಟ್ ಈಸ್ ಗೋನ್ ಚೇಂಜ್ ದ ಗೇಮ್. ದಟ್ ಈಸ್ ಬ್ಲಿಚ್. ಅರ್ಥ ಆಯ್ತಾ? ಎಸ್ ಸರ್. ದ ಮೀಡಿಯಾ ಡಿಸೈಡ್ ಮಾಡುತ್ತೆ ಯಾವ್ದು ಸರಿ ಯಾವ್ದು ತಪ್ಪು. ಮೀಡಿಯಾ ದೇಶದ ಇತಿಹಾಸನ ಬರೆಯುತ್ತೆ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಎ ವೆರಿ ಡಿಫ್ರೆಂಟ್ ಟೈಮ್. ಯಾವ ಟಿ ವಿನೂ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಯಾವ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇದ್ದಿದ್ದು ಒಂದೇ ಆಲ್ ಇಂಡಿಯಾ ರೇಡಿಯೋ, ಮತ್ತೊಂದು ಬ್ಲಿಟ್ಸ್. ರೂಸಿ ಕರಂಜಿಯಾ ಮ್ಯಾರಿಡ್ ದ ಮೀಡಿಯಾ ಟು ದ ಜುಡಿಷರಿ. ಒಬ್ಬ ಮರ್ಡರನ್ನು ಒಬ್ಬ ವಿಕ್ಟಿಮ್ ಮಾಡಿದ್ರು, ಮತ್ತು ಕೇಸನ್ನು ಸ್ಕ್ಯಾಂಡಲ್.